ಹಲೋ ಸ್ನೇಹಿತರೆ, ನಮಸ್ಕಾರ. ಇಂದು ನಾವು ಎಂತಹ ಜಗತ್ತಿನಲ್ಲಿ ಬದುಕುತ್ತಿದ್ದೀವಿ ಎಂದರೆ, ನಮಗೆ ಮಂಗಳ ಗ್ರಹದಲ್ಲಿ ಏನಾಗುತ್ತಿದೆ ಎಂದು ತಿಳಿದಿದೆ, ಪಕ್ಕದ ಮನೆಯಲ್ಲಿ ಏನಾಗುತ್ತಿದೆ ಎಂದು ತಿಳಿದಿದೆ. ಆದರೆ ನಮ್ಮ ಒಳಗೆ ಏನಾಗುತ್ತಿದೆ ಎಂಬುದು ಮಾತ್ರ ತಿಳಿದಿಲ್ಲ. ನಾವು ದಿನವಿಡೀ ಮೊಬೈಲ್ ಸ್ಕ್ರೀನ್ ನೋಡುವುದರಲ್ಲೇ, ಬೇರೆಯವರ ಜೀವನ ಗಮನಿಸುವುದರಲ್ಲೇ ಎಷ್ಟು ಮಗ್ನರಾಗಿದ್ದೇವೆ ಎಂದರೆ, ನಮ್ಮ ಸ್ವಂತ ಆತ್ಮದ ಕಡೆಗೆ ನೋಡಲು ನಮಗೆ ಸಮಯವೇ ಇಲ್ಲ. ಅಂತರಂಗದ ಅನ್ವೇಷಣೆ ಎಂದರೆ ಕೇವಲ ಒಂಟಿಯಾಗಿ ಕುಳಿತುಕೊಳ್ಳುವುದಲ್ಲ. ಇದು ನಿಮ್ಮ ಅಸ್ತಿತ್ವದ ಮೂಲವನ್ನು ಹುಡುಕುವ ಒಂದು ಸಾಹಸ. ನಾವು ಜೀವನವಿಡೀ ಸುಖವನ್ನು ಹೊರಗಿನ ವಸ್ತುಗಳಲ್ಲಿ ಹುಡುಕುತ್ತೇವೆ: ಹಣ, ಅಧಿಕಾರ, ಮನೆ, ವಾಹನ. ಆದರೆ ಇವೆಲ್ಲವೂ ಸಿಕ್ಕವ ಮೇಲೆಯೂ ಕೂಡ ಮನಸ್ಸಿನಲ್ಲಿ ಒಂದು ಅತೃಪ್ತಿ ಉಳಿದುಕೊಳ್ಳುತ್ತೆ. ಯಾಕೆ ಗೊತ್ತಾ? ಏಕೆಂದರೆ ನಾವು ಸುಖದ ವಿಳಾಸವನ್ನು ತಪ್ಪು ಜಾಗದಲ್ಲಿ ಹುಡುಕುತ್ತಿರುತ್ತೇವೆ. ಶಾಂತಿ ಇರುವುದು ಹೊರಗಿನ ವಸ್ತುಗಳಲ್ಲ, ಅದು ನಿಮ್ಮ ಅಂತರಂಗದ ಮೌನದಲ್ಲಿದೆ. ಈ ಪಯಣದ ಮೊದಲ ಹೆಜ್ಜೆ ಎಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವುದು: ನಾನು ನಿಜವಾಗಿಯೂ ಯಾರು? ನಾವು ಸಮಾಜದಲ್ಲಿ ಬದುಕುವಾಗ ಹತ್ತಾರು ಮುಖವಾಡಗಳನ್ನು ಧರಿಸಿರುತ್ತೇವೆ. ಒಬ್ಬನ ಮಗನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಅಧಿಕಾರಿಯಾಗಿ ಅಥವಾ ಒಬ್ಬ ಸ್ನೇಹಿತನಾಗಿ ನಾವು ನಟಿಸುತ್ತಿರುತ್ತೇವೆ. ಈ ಪಾತ್ರಗಳ ನಡುವೆ ನಮ್ಮ ನಿಜವಾದ ನಾನು ಕಳೆದು ಹೋಗಿದೆ. ನಮ್ಮ ಅಹಂಕಾರ ಅಂದರೆ ಈಗೋ ನಮ್ಮನ್ನು ಯಾವಾಗಲೂ ನಾನೇ ಶ್ರೇಷ್ಠ ಅಥವಾ ನಾನೇ ಸಂಕಷ್ಟದಲ್ಲಿದ್ದೇನೆ ಎಂದು ನಂಬಿಸುತ್ತದೆ. ಆಧ್ಯಾತ್ಮಿಕ ಪಯಣದಲ್ಲಿ ಅಹಂಕಾರವು ಒಂದು ಮಂಜಿನಂತೆ. ಮಂಜು ಮುಸುಕಿದಾಗ ದಾರಿ ಕಾಣಿಸುವುದಿಲ್ಲ, ಹಾಗೆಯೇ ಅಹಂಕಾರವಿದ್ದಾಗ ಸತ್ಯ ಕಾಣಿಸುವುದಿಲ್ಲ. ನಿಮ್ಮ ಅಂತರಂಗವನ್ನು ಅನ್ವೇಷಿಸಬೇಕಾದರೆ ಮೊದಲು ಈ ಮುಖವಾಡಗಳನ್ನು ಕಳಚಬೇಕು. ನಿಮ್ಮ ತಪ್ಪುಗಳನ್ನು ನೀವೇ ಒಪ್ಪಿಕೊಳ್ಳುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಧ್ಯಾನ ಎಂದರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಮಾತ್ರವಲ್ಲ, ಅದು ನಿಮ್ಮ ಆಲೋಚನೆಗಳನ್ನು ಸಾಕ್ಷಿಭಾವದಿಂದ ನೋಡುವುದು. ನಿಮ್ಮ ಮನಸ್ಸಿನಲ್ಲಿ ಹರಿಯುವ ಆಲೋಚನೆಗಳು ನೀವಲ್ಲ, ನಿಮ್ಮ ಭಾವನೆಗಳು ನೀವಲ್ಲ. ನೀವು ಇವೆಲ್ಲವನ್ನು ಗಮನಿಸುತ್ತಿರುವ ಒಂದು ಶಕ್ತಿ. ಆ ಶಕ್ತಿಯನ್ನು ಗುರುತಿಸುವುದು ಅರಿವಿನ ದೀಪವನ್ನು ಹಚ್ಚುವುದು. ಜೀವನದಲ್ಲಿ ನಮಗೆ ನೋವು ಬಂದಾಗ ನಾವು ದೇವರನ್ನು ಅಥವಾ ವಿಧಿಯನ್ನು ದೂರುತ್ತೇವೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಪ್ರತಿಯೊಂದು ಸಂಕಷ್ಟವೂ ಒಂದು ಪಾಠ. ಅಂತರಂಗದ ಪಯಣದಲ್ಲಿ ನಮಗೆ ತಿಳಿದಿರುವ ದೊಡ್ಡ ಸತ್ಯವೆಂದರೆ ಬದಲಾವಣೆ ಜಗದ ನಿಯಮ. ನಾವು ಯಾವುದನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಲು ಬಯಸುತ್ತೇವೆಯೋ ಅದೇ ನಮಗೆ ನೋವು ನೀಡುತ್ತದೆ. ಬದುಕನ್ನು ಒಂದು ನದಿಯಂತೆ ನೋಡಿ. ನದಿ ಹರಿಯುವಾಗ ಕಲ್ಲು ಬಂಡೆಗಳು ಸಿಗುತ್ತವೆ, ಆದರೆ ನದಿ ಅವುಗಳ ಜೊತೆ ಜಗಳವಾಡುವುದಿಲ್ಲ. ಬದಲಿಗೆ ತನ್ನ ದಾರಿಯನ್ನು ಬದಲಿಸಿಕೊಂಡು ಮುಂದೆ ಸಾಗುತ್ತದೆ. ಅಂತರಂಗದ ಅನ್ವೇಷಣೆ ಮಾಡುವ ವ್ಯಕ್ತಿಯೂ ಅಷ್ಟೇ. ಅವನು ಜೀವನದ ಏರಿಳಿತಗಳಿಗೆ ಕುಗ್ಗುವುದಿಲ್ಲ. ಸಮರ್ಪಣಾ ಭಾವ ಎಂದರೆ ಸೋಲೊಪ್ಪಿಕೊಳ್ಳುವುದಲ್ಲ, ಬದಲಿಗೆ ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಂಬಿಕೆ ಇಡುವುದು. ನನ್ನ ಕೈಲಾದ ಕೆಲಸಗಳನ್ನು ನಾನೇ ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಫಲಿತಾಂಶವನ್ನು ಆ ಪರಮಾತ್ಮನಿಗೆ ಬಿಡುತ್ತೇನೆ ಎಂಬ ನಿರಾಳತೆ ನಮ್ಮನ್ನು ಒಳಗಿನಿಂದ ಗಟ್ಟಿಗೊಳಿಸುತ್ತದೆ. ಈ ಹಂತದಲ್ಲಿ ಮನುಷ್ಯನಿಗೆ ಶಾಂತಿ ಎನ್ನುವುದು ಹೊರಗಿನ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೊನೆಯದಾಗಿ, ಅಂತರಂಗದ ಅನ್ವೇಷಣೆ ಮುಗಿಯದ ಪಯಣ. ನೀವು ನಿಮ್ಮನ್ನು ಅರಿತುಕೊಂಡಾಗ ನಿಮಗೆ ಜಗತ್ತಿನ ಪ್ರತಿಯೊಂದು ಜೀವಿಯಲ್ಲೂ ನಿಮ್ಮದೇ ಪ್ರತಿಬಿಂಬ ಕಾಣಿಸುತ್ತದೆ. ಆಗ ದ್ವೇಷ ಮಾಯವಾಗಿ ಪ್ರೀತಿ ಹುಟ್ಟುತ್ತದೆ, ಭೇದ ಭಾವಗಳು ಅಳಿದು ಹೋಗುತ್ತವೆ. ಕಸ್ತೂರಿ ಮೃಗದ ಹೊಟ್ಟೆಯಲ್ಲಿ ಕಸ್ತೂರಿ ಗಂಧವಿದ್ದರೂ ಅದು ಆ ಸುಗಂಧದ ಮೂಲವನ್ನು ಹುಡುಕುತ್ತಾ ಕಾಡಿನಾದ್ಯಂತ ಅಲಿಯುತ್ತದೆಯಂತೆ. ನಮ್ಮ ಸ್ಥಿತಿಯು ಹಾಗೆಯೇ ಆಗಿದೆ. ಆನಂದದ ಮೂಲ ನಮ್ಮಲ್ಲೇ ಇದೆ. ಸ್ನೇಹಿತರೆ, ದಿನಕ್ಕೆ ಕನಿಷ್ಠ 10 ನಿಮಿಷ ಮೌನವಾಗಿರಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ನಿಮ್ಮ ಒಳಗಿನ ಆ ಮೌನವನ್ನು, ಧ್ವನಿಯನ್ನು ಕೇಳಿಸಿಕೊಳ್ಳಿ. ಅಂದು ನೀವು ಹೊಸ ಮನುಷ್ಯನಾಗಿ ಹುಟ್ಟುತ್ತೀರಿ. ಹೊರಗಿನ ಜಗತ್ತನ್ನು ಗೆಲ್ಲುವುದಕ್ಕೆ ನಿಮ್ಮ ಅಂತರಂಗವನ್ನು ಗೆಲ್ಲುವುದು ಶ್ರೇಷ್ಠವಾದದ್ದು. ಏಕೆಂದರೆ ತನ್ನನ್ನು ತಾನು ಗೆದ್ದವನಿಗೆ ಈ ಇಡೀ ವಿಶ್ವವೇ ಮನೆಯಾಗುತ್ತದೆ ಅಂತೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇದೇ ರೀತಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.